ಓಕೆ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನ್ಯೂಟನ್ ಫಸ್ಟ್ ಲಾ, ನ್ಯೂಟನ್ ಸೆಕೆಂಡ್ ಲಾ, ಆಕ್ಸಲರೇಷನ್, ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್, ವೆಲಾಸಿಟಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಮತ್ತೆ ಪ್ರಾಬ್ಲಮ್ಸ್ ನ ನೋಡಿದ್ವಿ. ಹೌದಾ? ಇವಾಗ ನ್ಯೂಟನ್ ಫಸ್ಟ್ ಲಾ ಸೆಕೆಂಡ್ ಲಾ ಆಗಿತ್ತು, ಇವಾಗ ನ್ಯೂಟನ್ ಥರ್ಡ್ ಲಾನ ನೋಡೋಣ. ಸರಿನಾ? ಇದು ಬಹಳ ಸಿಂಪಲ್ ಲಾ. ಇದು ಲಾ ಆಫ್ ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಕರಿತೀವಿ. ಸರಿನಾ? ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತೆ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ. ಅದೇ ನ್ಯೂಟನ್ ಥರ್ಡ್ ಲಾ ಅಂದ್ರೆ. ಫಾರ್ ಎವರಿ ರಿಯಾಕ್ಷನ್ ದೇರ್ ಇಸ್ ಎನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಏನಂಗಂದ್ರೆ ಈಗ ಇಲ್ಲಿ ಬುಲೆಟ್ ಫೈರಿಂಗ್ ಎ ಬುಲೆಟ್ ಫ್ರಮ್ ಗನ್. ಬುಲೆಟ್ ಏನ್ ಮಾಡ್ತೀರಿ? ಬುಲೆಟ್ ಇಂದ ಶೂಟ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ. ಬುಲೆಟ್ ಮುಂದಕ್ಕೆ ಹೋಗುತ್ತೆ, ಅದು ಆಕ್ಷನ್. ಅದಕ್ಕೆ ರಿಯಾಕ್ಷನ್ ಆಗಿ ಏನಾಗತ್ತೆ ಹೇಳಿ? ಗನ್ ಏನಾಗಿರತ್ತೆ? ಹಿಂದಕ್ಕೆ ಬಂತು. ಗನ್ ಹಿಂದೆ ಬಂತ, ಸೊ ಗನ್ ಹಿಂದೆ ಬಂತು, ಬುಲೆಟ್ ಮುಂದಕ್ಕೆ ಹೋಯ್ತು. ಸೊ ಅದೇನಂತ ಅರ್ಥ? ನ್ಯೂಟನ್ ಥರ್ಡ್ ಲಾ ಅಂತ ಬಂತು. ಫಾರ್ ಎಕ್ಸಾಂಪಲ್ ವಾಕಿಂಗ್ ನೋಡಿ, ವಾಕಿಂಗ್ ಬಿಟ್ವೀನ್ ಟೂ ಪೀಪಲ್ಸ್, ಇಬ್ಬರು ವ್ಯಕ್ತಿಗಳು ನಡೆಯೋದು ಅಂತ ಕೇಳಿದ್ರೆ ನ್ಯೂಟನ್ ಸೆಕೆಂಡ್ ಲಾ. ಹೆಂಗ್ ಹೇಳಿ? ಈಗ ನಾನ್ ದಪ್ಪ ಇದ್ದೀನಿ, ನನ್ಗಿಂತ ಅವರು ಸಣ್ಣ ಇರ್ತಾರೆ ಅಂತ ತಿಳ್ಕೊಳ್ಳಿ. ಇಬ್ರು ನಡೀತಾ ಇರ್ತೀವಿ, ಯಾರು ಫಾಸ್ಟ್ ನಡೀತಾನೆ? ಸಣ್ಣ ಇದೊಂದು ಜಾಸ್ತಿ ಬೇಗ ನಡ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಒಂದು ಮಾಸ್ ಕಮ್ಮಿ, ಆಕ್ಸಲರೇಷನ್ ಜಾಸ್ತಿ ಆಗತ್ತೆ. ಯಾಕಂದ್ರೆ ಒಂದಕ್ಕೊಂದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಹೌದಾ? ಮಾಸ್ ಕಮ್ಮಿ ಇದ್ದರತ್ತೆ, ಆಕ್ಸಿಲೇಟ್ ಜಾಸ್ತಿ ಆಗತ್ತೆ, ಸೊ ಮುಂದಕ್ಕೆ ಹೋಗ್ತಾರೆ. ಕರೆಕ್ಟಾ? ಸೊ ಅದಾಯ್ತು. ಮತ್ತೆ ವಾಕಿಂಗ್ ಅಂತ ಕೇಳಿದ್ರೆ ಈಗ ನೋಡಿ, ಇದು ಇಲ್ಲಿ ಇಮ್ಡಿ ಇದೆ, ಟೋ ಇದೆ. ಟೋನ ನಾನು ಇಮ್ಡಿ ಎಷ್ಟು ಚೆನ್ನಾಗಿ ಎತ್ತುತ್ತೀನಲ್ಲ ಅಷ್ಟೇನಾಗ್ತೀನಿ, ಮುಂದಕ್ಕೆ ಹೋಗ್ತೀನಿ. ರೈಟ್? ಇಮ್ಡಿ ಎಲ್ಲ ಎಷ್ಟು ಎತ್ತುತ್ತೀನಿ ಅಷ್ಟೇನಾಗ್ತೀನಿ, ಮುಂದಕ್ಕೆ ಹೋಗ್ತೀನಿ. ಮೀನ್ಸ್ ಏನಂತ ಅರ್ಥ? ಸೊ ನಾ ಆಕ್ಷನ್ ಫೂಟ್ ಪುಷ್ ಡೌನ್ ದಿ ಬ್ರ್ಯಾಕ್ ಅಂದ್ರೆ ನಾನು ಇಮ್ಡಿ ಎತ್ತಕ್ಕಂಥದ್ದು ಆಕ್ಷನ್. ರಿಯಾಕ್ಷನ್ ಆಗಿ ಏನಾದೆ? ನಾ ಮುಂದಕ್ಕೆ ಹೋದೆ. ಮೀನ್ಸ್ ಅದೇನಂತ ಅರ್ಥ? ನ್ಯೂಟನ್ ಥರ್ಡ್ ಲಾ ಅಂತೇಳಿ. ಇದು ಜಂಪಿಂಗ್ ಫ್ರಮ್ ದಿ ಬೋಟ್. ಬೋಟ್ ಇಂದ ಏನಾಗ್ತಕ್ಕಂಥದ್ದು? ದಡಗ್ ನೆಗಿತಕ್ಕಂಥದ್ದು. ನಾನ್ ದಡಗ್ ನೆಗಿದ್ರೆ ಏನಾಗುತ್ತೆ? ಬೋಟ್ ಏನಾಗಿರುತ್ತೆ? ಹಿಂದಕ್ಕೆ ಹೋಗುತ್ತೆ. ನಾನು ನೆಗೆಯೋದಕ್ಕೆ ಹೋಗಿದ್ ಆಕ್ಷನ್, ದಡಕ್ ನೆಗೆದಿದ್ ಆಕ್ಷನ್. ರಿಯಾಕ್ಷನ್ ಆಗಿ ಏನಾಯ್ತು? ಬೋಟ್ ಹಿಂದಕ್ಕೆ ಹೋಯ್ತು. ಹೌದಾ? ಸೊ ಇದು ನಾವೇನಂತ ಹೇಳ್ತೀವಿ? ನ್ಯೂಟನ್ ಥರ್ಡ್ ಲಾ ಅಂತ ಕರಿತೀವಿ. ಯೂಟ್ಯೂಬ್ ಬರುತ್ತಾ ನಿಮ್ಗೆ? ಒಂದ್ಸಲಿ ಫ್ಲಡ್ ಆಗಿತ್ತು, ನೆನ್ಪಿದ್ಯಾ? ಎಲ್ಲಿ? ದಾವಣಗೆರೆನಲ್ಲಿ. ಅವಾಗ ರೇಣುಕಾಚಾರ್ಯ ಅವರು ದಡದಲ್ಲಿರ್ತಕ್ಕಂಥ ಜನನ ಕರ್ಕೊಂಡ್ಬಂದು ದಡಕ್ ಸೇರ್ಸಿದ್ರು. ದಡದಲ್ಲಿದ್ದವ್ರನ್ನ ದಡಕ್ ಸೇರ್ಸಿದ್ರು. ಟ್ರೋಲ್ ಆಗಿತ್ತು ಅವಾಗ. ಎಲ್ಲಿ? ಬ್ರೌಸರ ಅಲ್ಲಿಂದನೇ ಹೇಳಿ. ಇಲ್ಲ, ಈ ಕಡೆನೂ ಇತ್ತಲ್ಲ. ಯೂಟ್ಯೂಬ್ ಕ್ಲಿಕ್ ಮಾಡಿ ನೋಡೇ ಬಿಡೋಣ, ಒಂದ್ಸತಿ ಬರುತ್ತೆ. ಸರಿನಾ? ತೋರಿಸ್ತೀನಿ ತಡ್ರಿ ವಿಡಿಯೋ. ಎಲ್ಲಿ? ಓಕೆ, ಒಂದ್ ಸೆಕೆಂಡ್ ತೋರಿಸ್ತೀನಿ ತಡ್ರಿ. ಅದು ಯೂಟ್ಯೂಬ್ ಅಂತಾನೆ ಕೊಡ್ಬೇಕಾಗಿತ್ತು. ದಡದಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಡ್ಬಂದು ದಡಕ್ ಸೇರ್ಸಿದ್ರು. ವಿಡಿಯೋ ತೋರಿಸ್ತೀನಿ ತಡ್ರಿ ಅದನ್ನ. ಅದು ನೋಡ್ರೆ ಗೊತ್ತಾಗತ್ತ ನಿಮಗೆ ನ್ಯೂಟನ್ ಥರ್ಡ್ ಲಾ ಹೆಂಗ್ ವರ್ಕ್ ಆಯ್ತದೆ ಅಂತ ಹೇಳ್ಬಿಟ್ಟು. ಇದು ನೋಡ್ರಿ ನೋಡ್ರಿ, ರಕ್ಷಣೆಗೆ ಮುಂದಾಗಿದ್ದಾರೆ. ಎಲ್ಲೋಯ್ತ್ರಿ ಅದು? ಫ್ಲಡ್ ವಿಡಿಯೋ ಇಲ್ಲಿ ಕಡಿಮೆ ತೋರಿಸ್ತೀನಿ ತಡ್ರಿ. ಹಾ, ಅಲ್ಲಿ ನಾವು ಮೊಣಕಾಲ್ ಕಾಲ್ ನೋಡ್ರಿ, ಕಾಲ್ ಎಷ್ಟೊಂದು ಮುಳುಗೋಯ್ತಾ ಇದಾರಲ್ರಿ ಅವರು. ನೋಡಿ ನೋಡಿ, ಕಾಲು ಎಷ್ಟು ಉದನಿರದೆ ಇದೆ. ನಾನ್ ನ್ಯೂಟನ್ ಥರ್ಡ್ ಲಾ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ನಿಮಗೆ, ನಾನ್ ಬೇರೆದ್ ಹೇಳ್ತಾ ಇಲ್ಲ. ಸರಿನಾ?
ನೋಡಿ ಅಲ್ಲಿ, ನೋಡ್ರಿ ಅಲ್ಲಿ. ನಿಧಾನ ಕಾಣಿಸ್ತಾ? ಇದು ನೋಡಿ ಹಿಂದಕ್ ತಳ್ತಾ ಇದಾರೆ ಹುಟ್ಟು. ಭೂತ ಏನ ಮಗ ಇವು ಮೂವಿ ನೋಡಿದಿರಲ್ಲ, ಅದು ಹುಟ್ಟ ಅಂತ ನಾವು ಹಿಂದಕ್ಕೆ ಹೇಳಿದ್ರು. ಇವ್ರು ಕೂತಿರೋದಕ್ಕೆ ಮುಂದಕ್ಕೆ ಪತ ಇಲ್ಲ ಅದು. ಆಯ್ತಾ? ಹಾ ಹಿಂಗೆ ಸಾಕ್ಬಿಡಿ. ಹೋಯ್ತು ಅನ್ಸುತ್ತೆ. ಅಷ್ಟಿಂದ ಬರ್ಬೇಕಾ? ಹಾ, ಅದು ನ್ಯೂಟನ್ ತರಡ್ಲಾದ ಅದು ಸತ್ಯ ಹಾಕ್ಯಾರೆ. ಫುಲ್ ಹೋಯ್ತಾ? ಇಲ್ಲ, ಮತ್ತೆ ಹೊಸ್ದಾಗ ಹಾಕೋಬೇಕಾ? ಅಷ್ಟೇ PDF ನ ಡೌನ್ಲೋಡ್ ಮಾಡಿ ಕಳಿಸಿ ಅವ್ರಿಗೆ, ಆಯ್ತಾ? ಇನ್ನೊಂದು ಎರಡು ಮಾಡ್ಬೇಕಿತ್ತಲ್ಲ ನೋಡಿ. ಹಿಂಗ್ ಬರ್ಬೇಕು ಆಕ್ಚುಲಿ. ಬಿಡಿ ಆಯ್ತಾ? ಅದು ಇನ್ನೊಂದು ಥಿಯರಿ ಹಾಕೊಳ್ಳಿ. PDF ಓಪನ್ ಆಗ್ತದೆ WPS ಆಫೀಸಲ್ಲಿ. ಇಲ್ಲ, ಸಣ್ಣ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿ. ಅದಾಕ್ಬಿಡಿ. ಒಂದೇ ಸಾಕು ಈಗ. ಇಮೇಜ್ ಸ್ವಲ್ಪ ಇತ್ತು. ಅದು ನ್ಯೂಟನ್ ತರಡ್ಲಾ ಅಂತ ಹೇಳ್ತೇವೆ. ಈಗ ನಾ ಹೇಳಿರೋದೆಲ್ಲ ಬುಕ್ಕಲ್ಲಿದೆ. ಇದೇ PDF ಏನು ನಿಮಗೆ ಫೈನಲ್ ಅಂತಲ್ಲ, ಹೇಳಿದೆಲ್ಲ ಬುಕ್ಕಲ್ಲಿದೆ. ನೋಡಿದ್ರ ಬೋಟಿಂಗ್ ತೋರ್ಸದ್ನಲ್ಲ, ಬೋಟಿಂಗ್ ನೋಡಿದ್ರ ನೋಡಿ, ರಾಕೆಟ್ ಅನಿಲಗಳು ಕೆಳಮುಖವಾಗಿ ಬಂದಾಗ ರಾಕೆಟ್ ಮೇಲುಮುಖವಾಗಿ ಚಲಿಸುತ್ತದೆ ಅಲ್ವಾ? ಸೊ ಅಂದ್ರೆ ಮೂವಿಂಗ್ ಆಫ್ ರಾಕೆಟ್ ಆಗಿರ್ಬೋದು, ಜೆಟ್ ವಿಮಾನ ಚಲಿಸೋದಾಗಿರ್ಬೋದು, ನೆಕ್ಸ್ಟ್ ಬಿಲ್ಲಿಗೆ ಬಾಣ ಬಿಡುವುದು, ಸರಿನಾ? ಸ್ಟ್ರೆಚಿಂಗ್ ಆಫ್ ಯಾರೋ, ಎಷ್ಟು ಹಿಂದಕ್ಕೆ ಬಾಣ ಎಳಿತೀವಿ ಅಷ್ಟೇ ಮುಂದಕ್ಕೆ ಹೋಗುತ್ತೆ. ಹಿಂದಕ್ಕೆ ಎಳೆದು ಆಕ್ಷನ್, ಮುಂದಕ್ಕೆ ಹೋಗೋದು ರಿಯಾಕ್ಷನ್. ಪಕ್ಷಿ ರೆಕ್ಕೆ ಬಡಿತ ಹಾರೋದಾಗಿರ್ಬೋದು, ಎಷ್ಟು ವಿಂಗ್ಸ್ ಬಡಿತ, ಎಷ್ಟು ಜೋರಾಗಿ ರೆಕ್ಕೆ ಬಡಿತದ ಅಷ್ಟೇನಾಗಿರುತ್ತೆ, ಅದಾರತ್ತೆ. ಇಲ್ಲಾಂದ್ರೆ ಏನಾಗಲ್ಲ, ಆರಲ್ಲ. ನೆಕ್ಸ್ಟ್ ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಸುಮ್ನೆ ನೀರಲ್ಲಿ ನಿಂತ್ಕೊಂಡ್ರೆ ಆಗತ್ತಾ? ಕೈ ಕಾಲು ಬಡಿತಾ ಇರ್ಬೇಕು, ಹೌದಾ? ಎಷ್ಟು ಕೈ ಕಾಲು ಬಡಿತೀರ ಅಷ್ಟೇನಾಗಿರುತ್ತೆ, ನೀವು ಈಜು ಸ್ವಿಮ್ ಮಾಡಕ್ ಸಾಧ್ಯ. ಕೈ ಕಾಲು ಬಡಿತಕ್ಕಂಥದ್ದು ಆಕ್ಷನ್, ಸರಿನಾ? ಇದು ರಿಯಾಕ್ಷನ್. ನೆಕ್ಸ್ಟ್ ಚೇರ್ ಮೇಲೆ ಕೂತ್ಕೊಂಡು ಗೋಡೆಗೆ ಒತ್ತಿದ್ರೆ ಏನಾಗ್ತೀವಿ, ಹಿಂದಕ್ಕೆ ಹೋಗ್ತೀವಿ, ಒತ್ತದ ಆಕ್ಷನ್, ಹಿಂದಕ್ಕೆ ಹೋಗೋದು ರಿಯಾಕ್ಷನ್. ನಾವಿಕನು ಹುಟ್ಟಿನಿಂದ ಏನಾಗ್ತಕ್ಕಂಥದ್ದು ಅಂದ್ರೆ ರೇಣುಕಾಚಾರ್ಯ ತೋರ್ಸದ್ನಲ್ಲ, ಎಷ್ಟು ಹಿಂದಕ್ಕೆ ಕೆಡ್ತೀರ ಅಷ್ಟೇ ಮುಂದಕ್ಕೆ ಬರ್ತಾರೆ. ನೆಕ್ಸ್ಟ್ ಶೂಟ್ ಮಾಡಿದಾಗ ಬುಲೆಟ್ ಮುಂದೋದಾಗ ಗನ್ ಹಿಂದಕ್ಕೆ ಬರುತ್ತೆ, ಅವೆಲ್ಲ ತರ್ಡ್ಲ ಅದು. ನೆಕ್ಸ್ಟ್ ಹೈಡ್ರೋಫಾಯಿಲ್ ಅಂತ ಒಂದು ಬರುತ್ತೆ. ಇದು ಹೈಡ್ರೋಫಾಯಿಲ್ ಅಂತ ಹೇಳೋದು ಇದೇನೆ, ಇಲ್ಲೇ ನೀವು ನೋಡ್ತಾ ಇದ್ರಲ್ಲ, ಇದಕ್ಕೆ ಹೈಡ್ರೋಫಾಯಿಲ್ ಅಂತ ಕರಿತೀವಿ. ಹೈಡ್ರೋಫಾಯಿಲ್ ಅಂತ ಕೇಳಿದ್ರೆ ನೌಕೆಯನ್ನ ಮೇಲೆತ್ತುವ ಸಾಧನ ಅಂತ ಕರಿತೀವಿ ಇದಕ್ಕೆ. ಹೈಡ್ರೋಫಾಯಿಲ್ ಅಂತ ಹೇಳಿದ್ರೆ ನೌಕೆಯನ್ನ ಮೇಲೆತ್ತುವ ಸಾಧನ ಅಂತ ಹೇಳ್ತೀವಿ. ಸೊ ಇದು ನ್ಯೂಟನ್ ಥರ್ಡ್ ಲಾ ಮೇಲೆ ಏನಾಗಿರುತ್ತೆ, ವರ್ಕ್ ಆಗತ್ತೆ ಇದು, ಸರಿನಾ? ಎನ್ರಿಕೋ ಫರ್ಲಾನಿ ಏನ್ ಮಾಡಿದ್ದಾರೆ, ಕಂಡಿಡಿದಾರೆ. ಹೈಡ್ರೋಫಾಯಿಲ್ ನ ಮೊದ್ಲೇನ್ ಮಾಡ್ತಾನೆ, ಕಂಡಿಡಿತಾನೆ. ಇದು ಹೈಡ್ರೋಫಾಯಿಲ್ ಅಂತ ಹೇಳಿದ್ರೆ ಕೆಲವೊಂದ್ಸಲಿ ಸಮುದ್ರದಲ್ಲಿ ಹೋಗ್ತಿರ್ಬೇಕೇನಾಗಿರುತ್ತದೆ, ಟೈಡ್ಸ್ ಅಂದ್ರೆ ಅಲೆಗಳ ವೆಲಾಸಿಟಿ ವೇಗ ಏನಾಗಿರ್ತದೆ, ಟೈಡ್ಸ್ ಫೋರ್ಸ್ ಜಾಸ್ತಿ ಆಗಿರುತ್ತೆ. ಆತರ ಫೋರ್ಸ್ ಜಾಸ್ತಿ ಆದಾಗ ಏನಾಗಲ್ಲ, ಈ ತರ ಬೋಟ್ಗಳು ಮುಂದಕ್ಕೆ ಹೋಗಕ್ ಆಗಲ್ಲ, ಸರಿನಾ? ಅವಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ ಹೈಡ್ರೋಫಾಯಿಲ್ ಬೋಟ್ಸ್ ಅಂತ ಬರ್ತವೆ. ಹೈಡ್ರೋಫಾಯಿಲ್ ಅಂತ ಕೇಳಿದ್ರೆ ಸೊ ನೌಕೆಯಿಂದ ಮೇಲೆತ್ತುವ ಸಾಧನ, ಸೊ ಇನ್ಸ್ಟ್ರೂಮೆಂಟ್ ವಿಚ್ ಅಪ್ಲಿಫ್ಟ್ ದಿ ಬೋಟ್, ಸರಿನಾ? ಇದೇನ್ ಮಾಡತ್ತಪ್ಪ ಅಂತ ಕೇಳಿದ್ರೆ ಮೇಲೆತ್ತುತ್ತೆ. ಅವಾಗ ಏನಾಗಿರ್ತದೆ,
ಫೋರ್ಸ್ ಅಂತಕ್ಕಂಥ ಸ್ವಲ್ಪ ಕಮ್ಮಿ ಆಗತ್ತೆ, ಸರಿನಾ? ಅವಾಗ ಇದು ಮೇಕೆ ಮೇಲೆ ಹೋಗುತ್ತೆ, ಅದೇನಾಗತ್ತೆ ಸುಯಿ ಅಂತ ಮುಂದಕ್ಕೆ ಬರತ್ತೆ ಈ ತರ. ನೋಡಿ ಇಲ್ಲಿ ಇದು ಯಾವ್ದೋ ಮೂವಿಲಿ ಬರುತ್ತಲ್ರಿ, ಯಾವ್ದೊಂದು ಪ್ರೀತ್ಸೆ ಮೂವಿ ಅನ್ಸುತ್ತೆ, ಅವ್ನ ಮೂವಿಲಿ ಬರ್ತಾ ನೋಡಿದಿರಾ, ಅದು ಎಲ್ಲೆಲ್ಲಿ ಹೋಗುತ್ತಲ್ಲ ಸುಯಿ ಅಷ್ಟೇ ಅದಕ್ಕೂ ವೈಟ್ ಬರ್ತಾ ನೋಡ್ತಾ ಇದೀರಾ. ಇದಕ್ ನಾವೇನಂತ ಹೇಳ್ತೀವಿ ಹೈಡ್ರೋಫೈಲು. ಸೊ ಇದು ಏನೋ ಯಾವ್ದ್ರ ಬೇಸ್ ಮೇಲೆ ನ್ಯೂಟನ್ ತರಳ ಮೇಲೆ ವರ್ಕ್ ಆಗೋದು. ಅದು ಮೇಲೆತ್ತಕ್ಕಂಥದ್ದು ಆಕ್ಷನ್, ರಿಯಾಕ್ಷನ್ ಆಗಿ ಏನಾಯ್ತು ಸ್ವಲ್ಪ ಫಾಸ್ಟ್ ಆಗಿ ಮುಂದಕ್ಕೆ ಹೋಯ್ತು, ಸರಿನಾ? ಸೊ ಇದು ನಾವೇನಂತ ಹೇಳ್ತೀವಿ ನ್ಯೂಟನ್ ತರಳ ಅಂತ ಕರಿತೀವಿ. ಸೊ ಇಷ್ಟು ಬಂದ್ಬಿಟ್ಟು ನಿಮ್ಗೆ ನ್ಯೂಟನ್ ತರಳದ ಎಕ್ಸಾಂಪಲ್. ಸೊ ಇಲ್ಲಿ ಇಮೇಜಸ್ ತೋರಿಸ್ತೀನಿ ತಡ್ರಿ. ಯಾವ್ದು ಬೇಕು ಮೆನು, ಇಂಪೋರ್ಟು, PDF, ಪೆನ್ ಡ್ರೈವ್, ಇಮೇಜಸ್. ಓಕೆನಾ? ಇಮೇಜಸ್ ತೋರಿಸ್ತೀನಿ ತಡ್ರಿ ಇದ್ರು. ಸರ್ ಇದು ನ್ಯೂಟನ್ ತರಲ, ಇದ್ದಿದ್ರಲ್ಲಿ ಇದೆ ಈಸಿ, ಅಂದ್ರೆ ಮೂರನ್ನು ಈಸಿನೇ, ಇದು ಸ್ವಲ್ಪ ಬಹಳ ಈಸಿ. ಇದು ನ್ಯೂಟನ್ ತರಲ ಏನ್ ಬರುತ್ತಲ್ಲ ಇದು ಸ್ವಲ್ಪ ಬಹಳ ಈಸಿ. ಇದ್ರದ್ದು ಇಮೇಜಸ್ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಏನಾಗತ್ತೆ, ಇದು ರಾಕೆಟ್ ಹೋಗ್ತಾ ಇರ್ತಕ್ಕಂಥದ್ದು, ಎಷ್ಟು ಫೈರ್ ಹಿಂದೆ ಬರುತ್ತೆ ಅಷ್ಟೇನಾಗಿರ್ತದೆ, ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ನೋಡಿ ಇಷ್ಟೊತ್ತಂಕ ಇಮೇಜ್ ತೋರಿಸೋದಲ್ಲ, ನೋಡ್ತಾ ಇದೀರಾ? ಬುಲೆಟ್ ಮುಂದಕ್ಕೆ ಬರುತ್ತೆ, ಗನ್ ಏನಾಗಿರುತ್ತೆ ಹಿಂದಕ್ಕೆ ಹೋಗುತ್ತೆ. ಸೊ ಬೋಟ್ ಹಿಂದಕ್ಕೆ ಬರುತ್ತೆ, ಇದು ಮುಂದಕ್ಕೆ ಹೋಗುತ್ತೆ ರಾಕೆಟ್ದು. ನೆಕ್ಸ್ಟ್ ಆಕ್ಷನ್ ಏರ್ ರಶಸ್ ಡೌನ್. ಸೊ ಇದು ನೋಡಿ, ಅಂದ್ರೆ ಇದು ಬಲೂನು. ಈಗ ಏರ್ ಏನಾಗಿರುತ್ತೆ ಹಿಂದಕ್ಕೆ ಬಂದ್ರೆ, ಏರ್ ಹಿಂದಕ್ಕೆ ಬಂದಷ್ಟು ಬಲೂನ್ ಏನಾಗಿರುತ್ತೆ ಪೂರ್ತಿ ಮುಂದಕ್ಕೆ ಹೋಗುತ್ತೆ. ಸೊ ಇದು ತರಳ ಮೇಲೆ ಬರೋದು. ಮತ್ತೆ ಬೌನ್ಸಿಂಗ್ ಬ್ಯಾಕ್ ಆಫ್ ಬಾಲ್ ಎಷ್ಟು ಜೋರಾಗಿ ಕೆಳಗೆ ಬಿಡುತ್ತೀರ ಅಷ್ಟೇ ಏನಾಗುತ್ತೆ ಅದ್ ಮೇಲೆ ಬರುತ್ತೆ, ತರಳ ಇದು. ನೆಕ್ಸ್ಟ್ ಇದು ಅದೇನೆ ನೋಡಿ, ರಾಕೆಟ್ ಎಷ್ಟು ಇದು ಫೈರ್ ಹಿಂದೆ ಬರುತ್ತೋ ಅದೇನಾಗಿರುತ್ತೆ ಮುಂದಕ್ಕೆ ಹೋಗುತ್ತೆ. ಸೊ ರಾಕೆಟ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಫ್ಯೂಯಲ್ ಏನಂತ ಕರಿತೀವಿ? ನೋಡಿ ಆಕ್ಚುಲಿ ನಾವು ಅದ್ರ ರಾಕೆಟ್ ಅಲ್ಲಿ ಯೂಸ್ ಮಾಡೋದು ನಾವು ಈ ಫ್ಯೂಯಲ್ ಬಂದ್ಬಿಟ್ಟು ಹೈಡ್ರೋಜನ್, ಸರಿನಾ? ಫ್ಯೂಯಲ್ ಬರ್ನ್ ಆಗ್ಬೇಕಂದ್ರೆ ಏನ್ ಬೇಕು? ಆಕ್ಸಿಜನ್ ಬೇಕು. ಆಕ್ಸಿಜನ್ ಇಲ್ಲ ಅಂತ ಕೇಳ್ರನಾಗಲ್ಲ, ಫ್ಯೂಯಲ್ ಬರ್ನ್ ಆಗಲ್ಲ. ಸೊ ಅದಕ್ಕೆ ರಾಕೆಟ್ ಎಷ್ಟು ಮೇಲ್ ಹೋಗುತ್ತೆ ನೋಡಿ, ಮೇಲ್ ಹೋಗ್ತಾ 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 ಸೊ ಅದ್ರದ್ದು ಏನಾಗಿರುತ್ತೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗತ್ತೆ. ಅದಕ್ಕೆ ರಾಕೆಟ್ಗಳು ಸೊ ಏನನ್ನ ಕ್ಯಾರಿ ಮಾಡ್ತಾವಪ್ಪ ಅಂತ ಕೇಳಿದ್ರೆ ಈ ಒಂದು ಆಕ್ಸಿಡೈಸರ್ ನ ಕ್ಯಾರಿ ಮಾಡ್ತವೆ. ಈ ಆಕ್ಸಿಡೈಸರ್ ಅಲ್ಲಿ ಏನಿರುತ್ತಪ್ಪ ಅಂತ ಕೇಳಿದ್ರೆ ಆಕ್ಸಿಜನ್ ಇರುತ್ತೆ, ಸರಿನಾ? ಆಕ್ಸಿಡೈಸರ್ ಅಲ್ಲಿ ಆಕ್ಸಿಜನ್ ಇರುತ್ತೆ. ಸೊ ಇಲ್ಲೇನಾಗಿರ್ತದೆ ಹೈಡ್ರೋಜನ್ ಬರುತ್ತೆ, ಕರೆಕ್ಟಾ? ಆಕ್ಸಿಡೈಸರ್ ಅಲ್ಲಿ ಆಕ್ಸಿಜನ್ ಬರುತ್ತೆ, ಇಲ್ಲೇನಾಗಿರುತ್ತೆ ಹೈಡ್ರೋಜನ್ ಬರುತ್ತೆ, ಸರಿನಾ? ಈ ಹೈಡ್ರೋಜನ್ ಮತ್ತೆ ಆಕ್ಸಿಡೈಸರ್ ಅನ್ನ ಒಟ್ಟಾರೆಯಾಗಿ ಸೇರ್ಕೊಂಡು ನಾವೇನಂತ ಹೇಳ್ತೀವಿ ಪ್ರೊಪೆಲೆಂಟ್ ಅಂತ ಹೇಳಿ ಕರಿತೀವಿ, ಸರಿನಾ? ಡಿಫ್ರೆನ್ಸ್ ಅರ್ಥ ಆಯ್ತಾ? ಹೈಡ್ರೋಜನ್ ಇದೆಯಾ, ಹೈಡ್ರೋಜನ್ ಮತ್ತೆ ಆಕ್ಸಿಡೈಸರ್ ಇದೆ, ಸರಿನಾ? ಇವೇ ಆಕ್ಸಿಡೈಸರ್ ಹಾಕ್ಬೇಕು, ಮೇಲ್ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಪ್ರಮಾಣ ಕಮ್ಮಿ ಇರುತ್ತೆ, ಬರ್ನ್ ಆಗೋದಕ್ಕೆ ಅಂತ ಹೇಳಿ ಆಕ್ಸಿಜನ್ ತಗೊಂಡು ಆಕ್ಸಿಡೈಸರ್ ನ ಕ್ಯಾರಿ ಮಾಡಿರ್ತವೆ ರಾಕೆಟ್ಸ್. ಅವೆರಡನ್ನ ಒಟ್ಟಾರೆಯಾಗಿ ನಾವು ಪ್ರೊಪೆಲೆಂಟ್ ಅಂತ ಕರೆಯೋದು. ಸೊ ಹೈಡ್ರೋಜನ್ ಅನ್ನೇ ಯಾಕೆ ಯೂಸ್ ಮಾಡ್ತಾರೆ ಫ್ಯೂಯಲ್ ಆಗಿ? ಯಾಕಂತ ಹೇಳಿದ್ರೆ ಇರ್ತಕ್ಕಂತ ಫ್ಯೂಯಲ್ಸ್ ಗಳ ಪೈಕಿ ಈ ಕ್ಯಾಲರಿಫಿಕ್ ವ್ಯಾಲ್ಯೂ ಯಾವ್ದ್ರಲ್ಲಿ ಜಾಸ್ತಿ ಬರ್ತದಪ್ಪ ಅಂತ ಹೇಳಿದ್ರೆ ಅದು ಹೈಡ್ರೋಜನ್ ಅಲ್ಲಿ, ಸರಿನಾ? ಎಷ್ಟು ಬರುತ್ತೆ? 150 ಇರುತ್ತೆ. ಸೊ ಹೈಡ್ರೋಜನ್ 150 ಇರೋ ಫ್ಯೂಯಲ್ಸ್ ಅಲ್ಲಿ ಇದೆ ಜಾಸ್ತಿ ಬರೋದು. ಸೊ ಎಷ್ಟು ಕ್ಯಾಲರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರ್ತದಲ್ಲ ಅಷ್ಟೇ ಪವರ್ ಜಾಸ್ತಿ, ಅಷ್ಟೇ ಪೊಲ್ಯೂಷನ್ ಕಡಿಮೆ ಮಾಡುತ್ತೆ, ಅಷ್ಟೇ ಹೊಗೆ ಕಡಿಮೆ ರಿಲೀಸ್ ಮಾಡುತ್ತೆ, ಸರಿನಾ? ಅಷ್ಟೇ ಎಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿ ಅಂತ ಹೇಳಿ. ಸೊ ಅದಕ್ಕೆ ಏನ್ ಮಾಡ್ತೀವಿ ಹೈಡ್ರೋಜನ್ ನ, ಅದು ಕ್ಯಾಲರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಅದನ್ನ ಯೂಸ್ ಮಾಡ್ತೀವಿ, ಸರಿನಾ? ನೆಕ್ಸ್ಟ್ ಇಲ್ಲಿ ಅದು ಬಿಟ್ರೆ LPG ಎಷ್ಟು ಬರ್ತದಪ್ಪ ಅಂತ ಕೇಳ್ರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. LPG 55 ಬರುತ್ತೆ, ಕೆರೋಸಿನ್ ಸೀಮೆಣ್ಣದ ಎಷ್ಟು ಬರ್ತದಪ್ಪ ಅಂತ ಕೇಳ್ರೆ 48 ಬರುತ್ತೆ. ನೋಡಿ LPG ನಲ್ಲಿ ಬೇಗ ಅಡಿಗೆ ಆಗತ್ತೆ, ಯಾಕೆ ಹೇಳಿ? ಕ್ಯಾಲರಿಫಿಕ್ ವ್ಯಾಲ್ಯೂ ಜಾಸ್ತಿ. ಹೊಗೆ ಯಾವ್ದು ಜಾಸ್ತಿ ರಿಲೀಸ್ ಮಾಡುತ್ತೆ? ಸೀಮೆಣ್ಣೆ. ಕೆರೋಸಿನ್ ಜಾಸ್ತಿ ರಿಲೀಸ್ ಮಾಡುತ್ತೆ, ಯಾಕಂದ್ರೆ ಕ್ಯಾಲರಿಫಿಕ್ ವ್ಯಾಲ್ಯೂ ಕಡಿಮೆ. LPG ಆ ಸೂಟ್ ಹೊಗೆನೆ ಬರಲ್ಲ, ಯಾಕಂತ ಕೇಳಿದ್ರೆ ಕ್ಯಾಲರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ LPG ನಲ್ಲಿ ನಾವ್ ಯಾಕೆ LPG ನಲ್ಲಿ ಏನ್ ಯೂಸ್ ಮಾಡ್ತೀವಿ? ಬ್ಯೂಟೇನ್ ಮತ್ತೆ ಪ್ರೋಪೇನ್. ಹೆಂಗ್ ನೆನ್ಪಿಡ್ತೀರಿ? LPG ನ ಅಡಿಗೆ ಮಾಡ್ತಾರೆ, ನಮ್ಮ ಅಮ್ಮನ ಅಡಿಗೆ ಮಾಡ್ತಾರೆ, ಅವ್ರಿಗೆ BP ಇದೆ ಅಂತ ತಿಳ್ಕೊಳ್ಳಿ. B ಅಂದ್ರೆ ಬ್ಯೂಟೇನ್, P ಅಂದ್ರೆ ಪ್ರೋಪೇನು, ಸರಿನಾ? ಸೊ ಬೇಸಿಗೆ ಕಾಲದಲ್ಲಿ ಯಾವ್ದು ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಿರ್ತಾನೆ. ಅವಾಗ ಬೇಸಿಗೆ
ಬೇಸಿಗೆ ಅಂತ ಬರಿಬೇಕಂದ್ರೆ BESI ಅಂತ ಬರಿತೇವೆ. ಬೇಸಿಗೆನಲ್ಲಿ ಬ್ಯೂಟೆನ್ ಜಾಸ್ತಿ ಯೂಸ್ ಮಾಡ್ತಾರೆ, ಚಳಿಗಾಲದಲ್ಲಿ ಪ್ರೋಪೇನ್ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ಎರಡು ಕಾಲದಲ್ಲೂ ಟೆಂಪರೇಚರ್ ಬೇರೆ ಬೇರೆ ಇರುತ್ತೆ ಅದಕ್ಕೆ. ಸರಿನಾ? ಸೊ ಬ್ಯೂಟೆನ್ ಯೂಸ್ ಮಾಡ್ತಾರೆ, ಅಲ್ಲಿ ಪ್ರೋಪೇನ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅದು ಸ್ಮೆಲ್ ನ ಕಂಡಿದ್ದಕ್ಕೆ ಏನ್ ಯೂಸ್ ಮಾಡ್ತಾರೆ ಅಂತ ಹೇಳ್ರೆ ಎಥಾಂತಿಯಾಲ್ ಅಂತ ಹೇಳ್ತೀವಿ, ಈಥೈಲ್ ಮರ್ಕ್ಯಾಪ್ಷನ್ ಅಂತಾನು ಕರಿತೀವಿ. ಓಕೆನಾ? ಈಥೈಲ್ ಮರ್ಕ್ಯಾಪ್ಷನ್ ಕೊಟ್ರು ಅದು ರೈಟೇ, ಎಥಾಂತಿಯಾಲ್ ಅಂತಾನು ಬರುತ್ತೆ, ಎಥನೋತಿಯಾಲ್ ಅಂತಾನು ಹೇಳ್ತೀವಿ. ಸರಿನಾ? ಸರಿನಾ? ಈಥೈಲ್ ಮರ್ಕ್ಯಾಪ್ಷನ್ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ, ಇನ್ನೊಂದು ಎಥಾಂತಿಯಾಲ್ ಅಂತ ಸ್ಮೆಲ್ಗೆ ಬೆಂಕಿ ಎತ್ಕೋಬಾರ್ದು ಅಂತಲ್ಲ, ಲೀಕ್ ಆದ್ರೆ ಪತ್ತೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು, ಗ್ಯಾಸ್ ಲೀಕ್ ಮಾಡ್ದಾಗ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋದು ಅದನ್ನ. ಬೆಂಕಿ ಎತ್ಕೋಬಾರ್ದು ಅಂತ ಕೇಳ್ರೆ ಮತ್ತೆ ಸಿಲಿಂಡರ್ ಯಾಕೆ ಕುರಿಬೇಕಾಗಿತ್ತು? ಸಿಲಿಂಡರ್ ಅಲ್ಲಿ ಬೆಚ್ಚ. ಇವಾಗ ಟ್ರಯಲ್ಸ್ ತೋರಿಸ್ತಾರೆ ನೋಡಿದೀರಾ, ಬೆಂಕಿ ಹಚ್ಚಿಸ್ಬಿಟ್ಟು ಬಕೆಟ್ ತಗೊಂಡು ಬಡ್ಡ ಅಂತ ಬಡಿತಿರ್ತಾರೆ, ಹಂಗ್ ನೋಡಿದ್ರೆ ಬೆಂಕಿನೇ ಬರಂಗಿಲ್ಲಪ್ಪ ಅಲ್ವಾ? ಅದು ಸ್ಮೆಲ್ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ ಅದನ್ನ. ಸರಿನಾ? ಬ್ಯೂಟೆನ್ ಮತ್ತೆ ಪ್ರೋಪೇನ್ ಯೂಸ್ ಮಾಡ್ತಾರೆ. ಎಥನಾತಿಯಲ್ ಅಂತ ಕೊಟ್ರೆ ಅದು ರೈಟ್ ಆನ್ಸರ್, ಅಥವಾ ಇದು ಈಥೈಲ್ ಮರ್ಕ್ಯಾಪ್ಷನ್ ಕೊಟ್ರೆ ಅದು ರೈಟ್ ಆನ್ಸರ್. ಸರಿ ಬಿಡಿ, ಇದು ಫ್ಯೂಯಲ್ಸ್ ಬಗ್ಗೆ ಇದು. ಸರಿನಾ? ಮತ್ತೆ ಇದು ಏನ್ ನೆನಪಿಗೆ ಬರುತ್ತೆ ಇದು ನೋಡಿದ್ರೆ? ರೇಣುಕಾಚಾರ್ಯ ನೆನಪಿಗೆ ಬರ್ತಾರ? ಒಳ್ಳೆ ಕೆಲಸ ಬಿಡಿ. ನೋಡಿ, ಇದು ಥರ್ಡ್ ಲಾ, ಇದು ಪೀಟಲ್ ಫೋರ್ಸ್ ನಿಮ್ಗೆ ಇನ್ಫಾರ್ಮೇಶನ್ ಇಲ್ಲ. ಸೊ ಇದು ನಿಮ್ಗೆ ನ್ಯೂಟನ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಬಗ್ಗೆ. ಮತ್ತೆ ಇನ್ನೊಂದು ನಿಮ್ಗೆ ನ್ಯೂಟನ್ ಥರ್ಡ್ ಲಾ ಅಂತ ಕೊಡೋ ಬದಲು, ಸರಿನಾ, ನಿಮಗೆ ನ್ಯೂಟನ್ ಥರ್ಡ್ ಲಾ ಅಂತೇಳಿ ಆಪ್ಷನ್ಸ್ ನ ಕೊಡೋ ಬದಲು ನಿಮಗೆ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಅಂತಾನು ಕೊಡಬಹುದು. ಹಂಗ್ ಕೊಟ್ರೆ ಅದು ರೈಟ್ ಆನ್ಸರ್, ನೆನ್ಪಿಡ್ಕೊಳ್ಳಿ. ನ್ಯೂಟನ್ ಥರ್ಡ್ ಲಾ ಅಂತ ಕೊಡೋ ಬದಲು ನಿಮ್ಗೆ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಏನಾರ ಆಪ್ಷನ್ಸ್ ಕೊಟ್ರೆ ಯಾವ್ದು ನ್ಯೂಟನ್ ಥರ್ಡ್ ಲಾ ಇಲ್ಲ ಅದಕ್ಕೆ ಎಕ್ಸಾಂಪಲ್ ಆಗತ್ತೆ. ಅದ್ ಏನ್ ಡೆಫಿನೇಷನ್ ಹೇಳತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಡೆಫಿನೇಷನ್ ಏನ್ ಹೇಳತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಇಲ್ಲಿ ಅದಕ್ಕೆ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ. ಸರಿನಾ? ನೋಡಿ ಏನ್ ಹೇಳತ್ತಪ್ಪ ಇದು ಅಂತ ಹೇಳಿದ್ರೆ, ಸಂವೇಗ ಸಂರಕ್ಷಣಾ ತತ್ವ. ಸ್ವಲ್ಪ ಬ್ಲರ್ ಇದೆ, ಸ್ವಲ್ಪ ಕಾಣತ್ತೆ ಅನ್ಕೊಂಡಿದೀನಿ. ಒಂದು ವ್ಯವಸ್ಥೆಯ ಮೇಲೆ, ವ್ಯವಸ್ಥೆ ಅಂದ್ರೆ ಸಿಸ್ಟಮ್, ಸ್ವಲ್ಪ ಬ್ಲರ್ ಇದೆ ಕಾಣಿಸುತ್ತೆ ಬಿಡಿ. ಒಂದು ವ್ಯವಸ್ಥೆ ಮೇಲೆ ಬಾಹ್ಯ ಬಲ ಪ್ರಯೋಗವಾಗದೇ ಇದ್ದಾಗ ವ್ಯವಸ್ಥೆ ಸಂವೇಗ ಸ್ಥಿರವಾಗಿರುತ್ತೆ ಅಂತ ಹೇಳಿದೆ. ಈಗ ವ್ಯವಸ್ಥೆ ಸಿಸ್ಟಮ್ ಅಂದ್ರೆ ರಾಕೆಟ್ ಅಂತ ತಿಳ್ಕೊಳ್ಳಿ. ಈಗ ರಾಕೆಟ್ ಮೇಲ್ ಹೋಗ್ಬೇಕಂದ್ರೆ ಹಿಂದೆ ಫೈರ್ ಬರ್ಬೇಕಾ ಬರಬಾರ್ದ? ಬರ್ಲೇಬೇಕು. ಬಂದ್ರೆ ಮುಂದಕ್ಕೆ ಹೋಗುತ್ತೆ, ಬರಲ್ಲ ಅಂದ್ರೆ ಮುಂದೋಗಲ್ಲ. ಈಗ ರಾಕೆಟ್ ಅಂದ್ರೆ ವ್ಯವಸ್ಥೆ. ರಾಕೆಟ್ ಮೇಲೆ ಬಾಹ್ಯ ಬಲ ಬೇಡ, ನಾವು ದೋಣಿನ ಎಕ್ಸಾಂಪಲ್ ತಗೋಣ. ಸರಿನಾ? ವ್ಯವಸ್ಥೆ ಮೇಲೆ, ದೋಣಿ ಮೇಲೆ ಬಾಹ್ಯ ಬಲ ಪ್ರಯೋಗವಾಗದೇ ಇದ್ದಾಗ ಹುಟ್ಟಿರತ್ ನೋಡಿ, ಹುಟ್ನ ತಗೊಂಡು ನೀವೇನಾರ ಹಿಂದಕ್ಕೆ ಎಳಿಲಿಲ್ಲ ಅಂತ ಕೇಳಿದ್ರೆ ದೋಣಿ ಮುಂದಕ್ಕೆ ಹೋಗುತ್ತಾ? ಹೋಗಲ್ಲ. ಮುಂದಕ್ಕೆ ಎಳೆದ್ರೆ ಏನಾಗತ್ತೆ? ಮುಂದಕ್ಕೆ ಹೋಗುತ್ತೆ. ಬಾಹ್ಯ ಬಲ ಪ್ರಯೋಗ ಆಗದೆ ಇದ್ದಾಗ ವ್ಯವಸ್ಥೆ ಸಂವೇಗ ಸ್ಥಿರವಾಗಿರ್ತದೆ ಅಂತ ಕರಿತೀವಿ. ಸೊ ಅದನ್ನೇ ನಾವೇನಂತ ಹೇಳೋದು, ಸೊ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ. ಈ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಎಕ್ಸಾಂಪಲ್ಸ್, ನ್ಯೂಟನ್ ಥರ್ಡ್ ಎಕ್ಸಾಂಪಲ್ಸ್ ಎಲ್ಲ ಒಂದೇನೆ. ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್, ನ್ಯೂಟನ್ ಥರ್ಡ್ ಎರಡು ಒಂದೇನೆ. ನಿಮಗೆ ನಾಳೆ ನ್ಯೂಟನ್ ಥರ್ಡ್ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಲಾ ಆಫ್ ಕನ್ಸರ್ವೇಶನ್, ನಿಮ್ಗೆ ರಾಕೆಟ್ ಮುಂದಕ್ಕೆ ಹೋಗೋದು ಅಂತ ಕೊಟ್ಬಿಟ್ಟು ನ್ಯೂಟನ್ ಥರ್ಡ್ ಲಾ, ಲಾ ಆಫ್ ಕನ್ಸರ್ವೇಶನ್ ಮೊಮೆಂಟಮ್ ಎ ಅಂಡ್ ಬಿ ಯಾವ್ದಲ್ಲ ಅಂತ ಕೊಟ್ರೆ ಎ ಅಂಡ್ ಬಿ ಅಂತ ಟಿಕ್ ಹಾಕ್ಬೇಕು. ಸರಿನಾ? ಸೊ ಇದು ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಬಗ್ಗೆ. ಹಾಗಾದ್ರೆ ಮೊಮೆಂಟಮ್ ಅಂದ್ರೆ ಏನಂತ ಹೇಳ್ತೀವಿ? ಸರಿನಾ? ಮೊಮೆಂಟಮ್ ಅಂತ ಕೇಳಿದ್ರೆ, ಸೊ ಮಾಸ್ ಇಂಟು ವೆಲಾಸಿಟಿನೇ ನಾವು ಮೊಮೆಂಟಮ್ ಅಂತ ಹೇಳೋದು, ಇನ್ನೇನಲ್ಲ. ಈಗ ಒಂದು ಕಾರ್ ಅಂತ ತಗತ್ತೀರಿ, ಕಾರ್ಗೆ ತಂದೆ ಆಗಿರ್ತಕ್ಕಂಥ ಮಾಸ್ ಇರುತ್ತೆ, ಅದಕ್ಕೆ ನೀವು ಎಕ್ಸ್ಲೇಟರ್ ಕೊಟ್ರೆ ಅದು ತಂದೆ ಆಗಿರ್ತಕ್ಕಂಥ ವೆಲಾಸಿಟಿ ವೇಗದಲ್ಲಿ ಹೋಗುತ್ತೆ. ಹೌದಾ? ತಂದೆ ಆಗಿರ್ತಕ್ಕಂಥ ಮಾಸ್ ಇರುತ್ತೆ, ತಂದೆ ಆಗಿರ್ತಕ್ಕಂಥ ವೆಲಾಸಿಟಿ ವೇಗದಲ್ಲಿ ಹೋಗುತ್ತೆ. ಸೊ ಅದು ಎಷ್ಟು ವೇಗದಲ್ಲಿ ಹೋಗುತ್ತೆ, ಅದೆಷ್ಟು ಮಾಸ್ ಇರುತ್ತೆ ಅಂತ ಹೇಳ್ತೀವಿ ನೋಡಿ, ಅದನ್ನೇ ನಾವೇನಂತ ಹೇಳೋದು ಮೊಮೆಂಟಮ್ ಅಂತ ಕರೆಯೋದು. ನೋಡಿ, ಟ್ರಕ್ ಮತ್ತು ಕಾರ್ ಮೇಲೆ ಒಂದೇ ದಿಕ್ಕಿನತ್ತ ಒಂದೇ ಸಮಯದಲ್ಲಿ ಒಂದೇ ವೇಗದಲ್ಲಿ ಚಲಿಸುವಂತೆ ಮಾಡಲು ಟ್ರಕ್ ಮೇಲೆ ಹೆಚ್ಚು ಬಲನ ಹಾಕ್ಬೇಕು. ಯಾಕಂದ್ರೆ ಟ್ರಕ್ ಇಂದ ಏನಾಗಿರ್ತದೆ, ಮಾಸ್ ಜಾಸ್ತಿ ಅಂದ್ರೆ ಮೊಮೆಂಟಮ್ ಜಾಸ್ತಿ ಇರುತ್ತೆ, ಅದಕ್ಕೆ ಹಾಕ್ಬೇಕು ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಮಾಸ್ ಇಂಟು ವೆಲಾಸಿಟಿನೇ, ರಾಶಿ ಇಂಟು ವೇಗ, ಇದನ್ನ ಮೊಮೆಂಟಮ್ ಅಂತ ಹೇಳ್ತೀವಿ. ನಿಮಗೆ ಲ್ಯಾಂಡ್ ಸರ್ವೇರ್ ಸಿಲೆಬಸ್ ಅಲ್ಲಿ ಕೊಟ್ಟಿಲ್ಲ, ಸೊ ಹಂಗಾಗಿ ತಲೆ ಕೆಡಿಸ್ಕೋಬೇಡಿ, ಇದನ್ನೇನು ಕೇಳಿಲ್ಲ.